ನಿನ್ನ ಜೊತೆ ಬಾಳ್ತೀನಿ ಅನ್ನೋದು ಮುತ್ತನ ಮನಸ್ಸಿನಲ್ಲೂ ಬರಬೇಕು. ಆಗಲೇ ಮಾಯನ್ ಬಿಟ್ಟು ನಿನ್ನ ಜೊತೆ ಬರೋದು. ನನಗೆ ಮುತ್ತು ಮಾವನ ಜೊತೆ ಬಾಳ್ಬೇಕು ಅನ್ನೋದಿಲ್ಲ. ಅವ್ರು ಸಂತೋಷವಾಗಿದ್ರೆ ನನಗಷ್ಟೇ ಸಾಕಜ್ಜಿ. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನಿನ್ನ ಹರಕೆ ಮುಂದುವರ್ಸು ತಾಯಿ. ಸದ್ಯದಲ್ಲೇ ಆ ಚಾಮುಂಡಿ ನಿನಗೆ ಒಳ್ಳೆ ಸಿಹಿ ಸುದ್ದಿ ಕೊಡ್ತಾಳೆ. ನಿನ್ನ ಪ್ರೀತಿ ಕರಗಿ ಮುತ್ತನ ಆದಷ್ಟು ಬೇಗ ಗುಣ ಮಾಡ್ತಾಳೆ. ಬಿರಿಯಾನಿ ಸ್ಮೆಲ್ ಬರ್ತಿದೆಯಲ್ಲ. ಮಾಯಾ, ಏನ್ ಮಾಡ್ತಾ ಇದ್ದೀರಾ? ಬಿರಿಯಾನಿ ತಿಂತಿದ್ದೀನಿ, ಕಾಣಿಸ್ತಿಲ್ವಾ? ಅಲ್ಲಿ ಅಣ್ಣಂಗೆ ಅಮ್ಮ ಆಗಿದೆ, ನೀವ್ ನೋಡಿದ್ರೆ ಚಿಕನ್ ತಿಂತಾ ಇದ್ದೀರಲ್ಲ. ಸ್ವಲ್ಪನೂ ಬುದ್ಧಿ ಇಲ್ವಾ ನಿಮ್ಗೆ? ನಿನ್ಗೂ ಬೇಕಿದ್ರೆ ಕೇಳು, ಕೊಡ್ತೀನಿ. ಅದ್ರ ಬದಲು ವೇದ ಅಂತೆಲ್ಲ ಹೇಳಕ್ ಬರ್ಬೇಡ, ಓಕೆನಾ? ಮನೇಲಿ ಪ್ಯೂರ್ ವೆಜ್ ಮಾಡಬೇಕು. ಒಂಚೂರು ಸಂಸ್ಕಾರ ಅಲ್ದಿರೋ ನೀವು ಈ ಮನೆ ಸೊಸೆ ಆಗ್ತಿರಂತೆ. ಬಿರಿಯಾನಿ ತಿಂತೀನಂತ ಹೇಳ್ತಾ ಇದ್ದೀರಲ್ವಾ, ನಾಚಿಕೆ ಆಗಲ್ವಾ ನಿಮ್ಗೆ? ಬಿರಿಯಾನಿಗೆ ದುಡ್ಡಿದ್ರೆ ಸಾಕು, ನಾಚಿಕೆ ಎಲ್ಲ ಬೇಡ. ನಿಮ್ಗೆ ಹೇಳ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಹೇಳೋಕೇನು ಬರಬೇಡ. ಸುಮ್ಮನೆ ತಿನ್ನೋ ಟೈಮಲ್ಲಿ ಡಿಸ್ಟರ್ಬ್ ಮಾಡೋ ಬದಲು ನಿಂಗೆ ಏನಾರು ಕೆಲಸ ಇದ್ರೆ ಹೋಗಿ ನೋಡ್ಕೊ. ಒಂಚೂರು ಡೀಸೆನ್ಸಿ ಇಲ್ಲ. ಸೈಕಾಲಜಿ ಬೇರೆ ಓದಿದ್ದೀರಾ ದಂಡಕ್ಕೆ. ನೀನು ಡಿಗ್ರಿ ಮಾಡ್ತಿದ್ಯಲ್ವಾ, ಅದೇನು ದಬಾಕ್ತೀಯ ಅಂತ ನಾನು ನೋಡ್ತೀನಿ. ಇವ್ರಿಗಂತೂ ಬುದ್ಧಿ ಇಲ್ಲ, ನಿಮ್ಗೂ ಬುದ್ಧಿ ಬೇಡವಾ? ಹಲೋ, ಇವಳು ನನ್ನ ಫ್ರೆಂಡು, ಈ ಮನೆಗೆ ಗೆಸ್ಟಾಗಿ ಬಂದಿದ್ದಾಳೆ. ಅವ್ಳ ಜೊತೆ ಆ ರೀತಿಯೆಲ್ಲ ಮಾತಾಡಬಾರ್ದು. ಬಾಯ್ಲಿ, ನೀನು ಒಂಚೂರು ತಿನ್ನು. ನಿಮ್ಗೇನು ಮಾಡ್ತೀನಿ ನೋಡ್ತಾ ಇರಿ. ಹೋಗಲೇ ತಿನ್ನು. ಶರ್ಮಿಳಕ್ಕ, ಅತ್ತೆ. ಏನಾಯ್ತು ಐಶು? ಯಾಕೆ ಗಾಬರಿ ಮಾಡ್ಕೊಂಡಿದ್ಯಾ? ನಿಮ್ಮ ಮಗಳು ಮಾಡೋ ಗನಂತರಿ ಕೆಲಸ ನೋಡಿ. ಬನ್ನಿ ನಡಿ ಶರ್ಮಿಳ. ಏನ್ ಮಾಡಿದ್ಲು? ಬನ್ನಿ, ನೀವು ಬನ್ನಿ, ನೋಡಿ ಇಲ್ಲಿ. ಅಯ್ಯೋ ಅಯ್ಯೋ ಅಯ್ಯೋ, ಏನೇ ಇದು ಇಷ್ಟೊಂದು ಅಸಹ್ಯ? ಅಲ್ಲ ಮಾಯಾ, ಬೆಳ್ಳಿ ಈ ಮನೇಲಿ ಇರೋದು ಬೇಡ ಅಂದಿದ್ದಕ್ಕೆ ನಾವೆಲ್ಲ ಒಪ್ಕೊಂಡಿದ್ವಿ ತಾನೆ. ಈಗ ನೋಡು ಹೇಗೆ ಮಾಡ್ತಿದ್ಯಾ ಅಂತ. ನೀನೇ ಮುಂದೆ ನಿಂತು ಅಳಿಯಂದ್ರನ್ನ ನೋಡ್ಕೊಳ್ತೀನಿ ಅಂತ ಹೇಳ್ದೆ. ಅವ್ರಿಗೆ ನೀನೇ ಔಷಧಿ ಕೊಡೋದು ಅಂತಾನೂ ಹೇಳ್ದೆ. ಎಲ್ಲದಕ್ಕೂ ನಾವು ಹೂ ಅಂದ್ವಿ. ಈಗ ನೋಡಿದ್ರೆ ಇಂಥ ಅನಾಚಾರ ಮಾಡ್ತಿದ್ಯಲ್ಲೇ. ಏನೇ ಮಾಯಾ, ದೇವ್ರ ಬಗ್ಗೆ ಸ್ವಲ್ಪನೂ ಭಯಭಕ್ತಿ ಅನ್ನೋದೇ ಇಲ್ವಾ? ಅಲ್ಲ ಅಮ್ಮ, ಆಫ್ಟರ್ ಆಲ್ ಒಂದು ಪ್ಲೇಟ್ ಬಿರಿಯಾನಿ ತಿಂತಿದ್ದೀನಿ, ಏನೋ ಕೊಲೆ ಮಾಡಿರೋ ಹಾಗೆ ಮಾತಾಡ್ತಿದೀಯಲ್ಲ. ಇವೆಲ್ಲ ಏನೂ ಆಗಲ್ಲ ಅಮ್ಮ. ನೀನು ಭಯ ಪಟ್ಕೊಂಡು ನನಗೂ ಭಯ ಪಡಿಸ್ಬೇಡ. ಬೇಕಿದ್ರೆ ಕೇಳು, ನಾನು ನಿನಗೂ ಕೊಡ್ತೀನಿ. ಟೇಸ್ಟ್ ಹೇಗಿದೆ ಗೊತ್ತಾ? ಸೂಪರ್. ನಾವು ದೇವಸ್ಥಾನಕ್ಕೆ ಹೋದ್ರೆ ಹೇಗಿರ್ತೀವೋ ಮನೇಲಿದ್ರು ಹಾಗೆ ಇರಬೇಕು ಮಾಯಾ. ನೀನೆಲ್ಲ ತಿಳಿದಳು ಅನ್ಕೊಂಡಿದ್ದೆ, ಆದರೆ ಇಷ್ಟು ಕೇರ್ಲೆಸ್ ಆಗಿ ಬಿಹೇವ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಮೊಂಡುತನ ಮಾಡೋದ್ರಲ್ಲಿ ಮಾಡು, ಇಂಥ ವಿಷಯದಲ್ಲ. ಅದಕ್ಕೆ ನೀವು ನನಗೆ ಹೇಳ್ತಿದ್ದೀರಾ? ನಿನ್ನ ಪ್ರಾಣಕ್ಕಾಗ್ಲಿ ಅಣ್ಣನ ಪ್ರಾಣಕ್ಕಾಗ್ಲಿ ತೊಂದರೆ ಆದರೆ ಅನುಭವಿಸೋದು ನಾವೇ. ಬೇಕಾದ್ರೆ ನಿನ್ನ ಕಾಲಿಗೆ ಬೀಳ್ತೀನಿ. ಮೊದಲು ಇದನ್ನೆಲ್ಲ ತಗೊಂಡೋಗಿ ಹೊರಗೆ ಬಿಸಾಕು. ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಮೊದಲಿನ ಥರ ಮಾಡ್ತೀವಿ. ಪ್ಲೀಸ್ ಮಾಯಾ, ನನ್ನ ಮಾತು ಕೇಳು. ನೀವು ಹೇಳೋದೆಲ್ಲ ಕೇಳ್ತಿದ್ರೆ ಒಳ್ಳೆ ಅಡ್ಗು ಲಜ್ಜಿ ಕತೆ ಕೇಳ್ದಾಗ ಅನಿಸ್ತಿದೆ. ಮೊದಲೇ ನನ್ನ ಮದುವೆ ನಿಂತೋಯ್ತು ಅನ್ನೋ ದುಃಖದಲ್ಲಿದ್ದೀನಿ. ನೀವು ನೋಡಿದ್ರೆ ಇದು ಮಾಡಬೇಡ ಅದು ಮಾಡಬೇಡ ಅಂತ ರೂಲ್ಸ್ ಬೇರೆ ಹಾಕಿ. ನಾನು ಈ ಮನೇಲಿ ಇರೋದು ತೊಂದರೆ ಆಗಿದ್ರೆ ನನಗೆ ಕರೆಕ್ಟಾಗಿ ಹೇಳ್ಬಿಡಿ, ನಾನೇ ಮನೆ ಬಿಟ್ಟು ಹೋಗ್ತೀನಿ. ಅದು ಬಿಟ್ಟು ಈ ರೀತಿ ಹಿಂಸೆ ಯಾಕೆ ಕೊಡ್ತೀರಾ? ಮೊದಲು ಮಾವಂಗೆ ಊಟಕ್ಕೆ ರೆಡಿ ಮಾಡ್ತೀನಿ, ಆಮೇಲೆ ಇದೆ ನಿಮ್ಮೆಲ್ರಿಗೂ. ಭಾವನಾ ತಗೋ, ಇದನ್ನು ತಿನ್ನು. ಏಯ್, ಎದ್ದು ಹೋಗಿ ಕೈ ತೊಳ್ಕೊಳೆ. ಹಲೋ, ಇದನ್ನೆಲ್ಲ ಯಾರು ತಗೊಂಡು ಹೋಗ್ತಾರೆ? ಥ್ಯಾಂಕ್ ಯು ಅಕ್ಕ.
ಶರ್ಮಿಳಾ, ಮನೆನೆಲ್ಲ ಮೊದಲು ಶುದ್ಧ ಮಾಡಿಸು. ಮನೇನ ಕ್ಲೀನ್ ಮಾಡ್ಬೋದು ಅತ್ತೆ, ಆದರೆ ನಿಮ್ಮ ಮಗಳ ಮನಸ್ಸನ್ನ ಫಿನಲ್ ಹಾಕಿದ್ರು ಕ್ಲೀನ್ ಮಾಡೋಕ್ಕಾಗಲ್ಲ. ಅಷ್ಟು ಕೆಟ್ಟತನ ತುಂಬ್ಕೊಂಡಿರೋ ಅವ್ರಿಗೆ ಆ ದೇವರೇ ಪಾಠ ಕಲಿಸ್ತಾನೆ, ನೋಡ್ತೀರಿ. ದೇವ್ರೆ, ಮುತ್ತು ಮಾವ ಆದಷ್ಟು ಬೇಗ ಗುಣ ಆಗೋ ಹಾಗೆ ಮಾಡು. ಮಾಯಾ, ಮಾಯಾ, ಇದೇನೆ ಮುತ್ತು ಸರ್ನ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಮಲ್ಕೊಂಡಿದ್ಯಾ? ಯಾಕೋ ಗೊತ್ತಿಲ್ಲ ಕಣೆ, ತುಂಬ ನಿದ್ದೆ ಬರ್ತಿದೆ. ಇನ್ನೊಂದು 10 ನಿಮಿಷ ಆದಮೇಲೆ ಎಪ್ಸು. ಮುತ್ತು ಸರ್ಗೆ ಟ್ಯಾಬ್ಲೆಟ್ ಕೊಡಲ್ವಾ? ಓ ಹೌದಲ್ವಾ, ಟ್ಯಾಬ್ಲೆಟ್ ಕೊಡೋಕ್ಕೂ ಮುಂಚೆ ತಿನ್ನೋಕ್ಕೇನಾದರೂ ಕೊಡಬೇಕು. ಆದರೆ ನಾನು ಬೇರೆ ಏನೂ ರೆಡಿ ಮಾಡಿಲ್ವಲ್ಲ, ಏನು ಮಾಡಲಿ? ಅಣ್ಣ, ಅದಕ್ಕೆ ನಾನೇ ಬರ್ಬೇಕು ಅನ್ಕೊಂಡಿದ್ದೆ, ಅಷ್ಟಲ್ಲಿ ನೀವೇ ಬಂದ್ರಿ. ಹೌದು, ಇದೇನು? ಅಣ್ಣಂಗೆ ಊಟ ಕೊಡ್ಬೇಕಲ್ವಾ, ಅದಕ್ಕೆ ಗಂಜಿ ತಂದಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ರಿ, ಕೊಡಿ, ನಾನೇ ಕೊಡ್ತೀನಿ. ಮಾವ ಮಾವ ಎದ್ದೇಳಿ, ಒಂದು ಸ್ವಲ್ಪ ಗಂಜಿ ಕುಡೀರಿ. ಇಷ್ಟೊಂದು ಭಕ್ತಿ, ಈ ರೀತಿ ಶ್ರದ್ಧೆಗೆ ಇನ್ನೂ ಯಾಕೆ ನೀನು ಕರಗ್ತಾ ಇಲ್ಲ ತಾಯಿ? ಈ ಮಗುನ ಕಷ್ಟ ನೋಡು, ನಿನ್ನ ಹಠ ಬಿಡು, ಆ ಮಗು ಅಂದ್ಕೊಂಡಿದ್ದು ನೆರವೇರಿಸು ತಾಯಿ. ದೇವ್ರೆ, ಮಾವ ಹುಷಾರಾಗೋ ಹಾಗೆ ಮಾಡಪ್ಪ. ನಿನ್ನೆ ನಂಬ್ಕೊಂಡಿದ್ದೀನಿ ತಾಯಿ. ಕರಗಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೀ ಕಲ್ಲಾಗೇ ಇರಬೇಕು. ದೇವ್ರ ಭಕ್ತರ ಕಷ್ಟವನ್ನ ತೀರಿಸ್ಬೇಕು, ಇನ್ನೂ ಜಾಸ್ತಿ ಮಾಡಬಾರ್ದು. ಇನ್ನು ಯಾಕೆ ಕಲ್ಲ ಕೂತಿದೀಯ? ಇನ್ನೂ ಕಾಲ ಮಿಂಚಿಲ್ಲ. ಮುತ್ತಣ್ಣನ ಗುಣ ಮಾಡಿ ಬೆಳ್ಳಿಯನ್ನ ಈ ಹರಕೆಯಿಂದ ಬಿಡುಗಡೆ ಮಾಡು. ಯಾಕೆ ತಾಯಿ ಇನ್ನೂ ಹೀಗೆ ಕಲ್ಲ ಕೂತಿದೀಯ? ನೋಡು ನಿನ್ ಮಗಳನ್ನ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಓಂ ಪರಮೇಶ್ವರ ಪರ, ಓಂ ನಿಖಿಲೇಶ್ವರ ಹರ, ಓಂ ಜೀವೇಶ್ವರೇಶ್ವರ ಕನರಾರ. ಭಾವನಾ, ಇದನ್ನ ಡಸ್ಟ್ಬಿನ್ ಬಿಸಾಕು. ಅಯ್ಯೋ ಮಾಯಾ, ಇದೇನ್ ಮಾಡಿದ್ಯಾ? ಬೆಳಗ್ಗೆ ಮಾತ್ರೆ ಕೊಟ್ಟಿದ್ಯಾ? ನಿದ್ದೆಗಳಲ್ಲಿ ಯಾವಾಗಲೂ ಕೊಡಬೇಕಾಗಿರೋ ಟ್ಯಾಬ್ಲೆಟು ಇವಾಗಲೇ ಕೊಟ್ಬಿಟ್ಟಿದ್ದೀನಿ. ಇದೇನು ರಿಯಾಕ್ಷನ್ ಆಗುತ್ತೋ ಏನೋ, ಇದಕ್ಕೊಂದು ಪರಿಹಾರ ಹುಡುಕ್ಬೇಕು. ಹಾಂ, ಒಂದು ಕೆಲಸ ಮಾಡ್ತೀನಿ.
ಇವಾಗ ಕೊಡ್ಬೇಕಾಗಿರೋ ಟ್ಯಾಬ್ಲೆಟ್ನು ಇವಾಗಲೇ ಕೊಟ್ಬಿಡ್ತೀನಿ. ಏನಾಗುತ್ತೆ ಅಂತ ಆಮೇಲೆ ನೋಡೋಣ. ಸರಿ, ಹಾಗೆ ಮಾಡು. ಮಾವ, ಇನ್ನೊಂದು ಟ್ಯಾಬ್ಲೆಟ್ ನುಂಗ್ಬೇಕು ನೀವು. ಮಾವ, ಇದನ್ನ ನುಂಗ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡಿ. ತಗೊಳ್ಳಿ ಮಾವ. ಇನ್ನೊಂದು ಸ್ವಲ್ಪ ನೀರು ಕುಡೀರಿ ಮಾವ. ಇಷ್ಟೊಂದು ಗಟ್ಟಿ ಮನಸ್ಸು ಮಾಡ್ಕೊಂಡು ಮಲಗಿರೋ ಮಗುನ ಇದೇ ಮೊದಲನೇ ಸಲ ನಾನು ನೋಡ್ತಾ ಇರೋದು. ದೇವ್ ನಿನ್ಗೆ ಒಳ್ಳೇದು ಮಾಡ್ಲಮ್ಮ. ನಿಮ್ಮ ಮುತ್ತು ಮಾವ ಆದಷ್ಟು ಬೇಗ ಗುಣ ಆಗ್ಲಮ್ಮ. ಬೆಳ್ಳಿ, ನಿನ್ನ ಹರಕೆ ಪೂರ್ತಿ ಮುಗಿದಿದೆ. ಆ ತಾಯಿಗೆ ನಿನ್ನ ಕೂಗು ಕೇಳಿದೆ. ಇನ್ನು ನಿನಗೆ ಯಾವ ಚಿಂತೆನೂ ಇಲ್ಲಮ್ಮ. ಮುತ್ತು ಮಾಮ ಬೇಗ ಗುಣ ಆಗ್ತಾನೆ. ಎದ್ದೇಳಮ್ಮ, ಎದ್ದೇಳಮ್ಮ. ಅಮ್ಮ ತಾಯಿ, ನನ್ನ ಮನಸ್ಸಲ್ಲಿರೋ ಅಷ್ಟು ವಿಷಯ ನಾನು ನಿನಗೆ ತಿಳಿಸಿದ್ದೀನಿ. ಅದೇ ರೀತಿ ಬೇಡಿಕೆಯನ್ನು ಸಲ್ಲಿಸಿದ್ದೀನಿ. ಮತ್ತು ಮಾವನಿಂದ ಆದಷ್ಟು ಬೇಗ ನೀನು ಹೊರ ಹೋಗು. ಅವ್ರು ಸಂಕಟ ಪಡೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ನೀನು ಅವ್ರಿಗೆ ಕಷ್ಟ ಕೊಟ್ಟರೆ ನನಗೆ ನೋವಾಗತ್ತೆ. ಅವ್ರಿಗೆ ದುಃಖ ಕೊಟ್ಟರೆ ನನಗಳು ಬರುತ್ತೆ. ಹೀಗಿರ್ಬೇಕಾದ್ರೆ ನೀನು ಹೇಗಿನ್ನೂ ಅವ್ರನ್ನ ಆವರಿಸ್ಕೊಂಡಿದ್ಯಾ? ನಿನಗೆ ನನ್ನ ಮೇಲೆ ಬರೋಕೆ ಇಷ್ಟ ಇದ್ರೆ ಬಂದ್ಬಿಡು ತಾಯಿ. ನನ್ನ ಮುದ್ದು ಮಾವನ ಬಿಟ್ಬಿಡು ತಾಯಿ, ಬಿಟ್ಬಿಡು. ನಿನ್ನ ಮೇಲೆ ಬರಲಿ ಬೇಡ್ಕೊಳ್ಳೋ ಬದಲು ಬೇಗ ಗುಣ ಆಗಲಿ ಅಂತ ಬೇಡ್ಕೊ. ಆಕೆ ಒಳ್ಳೆಯವ್ರಿಗೆ ಯಾವತ್ತೂ ಕಷ್ಟ ಕೊಡೋಲ್ಲ. ನಿನ್ನ ಮುತ್ತು ಮಾವ ಖಂಡಿತ ಗುಣ ಆಗ್ತಾನೆ. ಏನಾಯ್ತು ಐಶು? ಮುತ್ತಣ್ಣಗೆ ಅಮ್ಮ ಜಾಸ್ತಿ ಆಗಿದೆ. ಬನ್ನಿ. ಅಯ್ಯೋ ದೇವ್ರೆ, ನಾನು ಎಷ್ಟು ಬೇಡ ಬೇಡ ಅಂದ್ರು ಯಾವುದೋ ಮೆಡಿಸಿನ್ ಕೊಟ್ಟಿದ್ದಾಳೆ. ಈಗ ನೋಡು, ಇವ್ರಿಗೆ ಅಮ್ಮ ಜಾಸ್ತಿ ಆಗಿದೆ. ನೋಡು ಅವಳ ನಾನ್ ವೆಜ್ ತಿಂದು ಆರಾಮಾಗಿ ಸೋಫಾ ಮೇಲೆ ಮಲಗಿದ್ದಾಳೆ. ಛೇ, ಅವಳು ಮಾಡಿದ ತಪ್ಪಿಗೆ ಈಗ ಅಣ್ಣ ಶಿಕ್ಷೆ ಅನುಭವಿಸೋ ಹಾಗಾಯ್ತು.
ಏಯ್ ಏ ಮಾಯಾ ಮಾಯಾ ಹೇಳ ಮೇಲೆ ಏನಮ್ಮ ನಿಂದು ನಿದ್ದೆ ಮಾಡೋಕ್ಕೂ ಬಿಡಲ್ಲ. ಏಯ್ ನಿನ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯೇನೆ? ನನಗೆ ನಿನ್ ಮಾತು ಕೇಳ್ಕೊಂಡು ಕೂರಕ್ಕಾಗಲ್ಲ. ನಾನು ಒಳಗಡೆ ಹೋಗಿ ಮಲ್ಕೋತೀನಿ. ಮಾಯಾ ಮಾಯಾ ಎದುರುಗಡೆ ಇದ್ದೆ ಅಣ್ಣಂಗೆ ಏನಾಗಿದೆ ಅಂತ ಗೊತ್ತಾಗಿಲ್ಲ. ಇನ್ನು ಹೇಗೆ ಚೆನ್ನಾಗಿ ನೋಡ್ಕೋತಾಳೋ ಏನೋ. ಎಲ್ಲರೂ ಅಷ್ಟೇ, ಹೆಸರು ಬರಲಿ ಅಂತಾನೆ ಕೆಲಸ ಮಾಡೋದು. ಈಗ ಏನು ಮಾಡೋದು? ಅಳಿಯಂದ್ರನ್ನ ಹೇಗೆ ಬಚಾವ್ ಮಾಡೋದು ಶರ್ಮಿಳಾ? ಒಂದು ಕೆಲಸ ಮಾಡೋಣ ಅತ್ತೆ, ಅವಳು ವಾಪಸ್ ಬರೋ ಅಷ್ಟರಲ್ಲಿ ನಾಟಿ ವೈದ್ಯರನ್ನ ಕರೆಸಿ ಔಷಧಿ ಕೊಡ್ಸೋಣವಾ? ಪ್ರಾಣ ಉಳಿಸ್ಬೇಕು ಅಂದರೆ ನಾವು ಕಷ್ಟ ಪಡಲೇಬೇಕು. ಈಗಲೇ ಫೋನ್ ಮಾಡು. ಐಶು, ಅಲ್ಲಿ ಅಣ್ಣನ ಫೋನ್ ಇದೆಯಾ ನೋಡು. ಹಲೋ, ಹೇಳಿ ಮುತ್ತಣ್ಣ. ಮುತ್ತಣ್ಣ ಅಲ್ಲ, ನಾನು ಶರ್ಮಿಳಾ ಮಾತಾಡ್ತಿರೋದು. ಓ ಹೇಳಿ ಮಾ, ಏನು ವಿಷಯ? ಆಯ್ತಮ್ಮ, ಈಗ ಹೊರಟು ಬಂದೆ. ಹಾಂ, ಅಣ್ಣ